ಅವತ್ತು ಹೋಗಿದ್ರು. ಆಗ ಏನೋ ಕರೆದವ್ರೆ ಅಂತ ಗೌರವಿದ್ರು ಹೋದ್ರು. ಅವತ್ತು ಯಾವುದೇ ಕಾರಣಕ್ಕೂ ನಾವು ಭೂ ಸ್ವಾಧೀನಕ್ಕೆ ಕೊಡಲ್ಲ ಅಂತಕ್ಕಂಥದ್ದು ನಿಂತಿದ್ರು. ಅವ್ರು ಇನ್ನ ಏನ ಬೇರೆ ಇದ್ದಿದ್ರೆ ಹೇಳಿ ಅಂತ ಅಂದಾಗ ಇಲ್ಲ ಯಾವುದೇ ಕಾರಣಕ್ಕೂ ನಾವು ಭೂಮಿ ಕೊಡಲ್ಲ, ಮುಂದೆ ಸಿದ್ಧಾಂತ ಅಂತ ನಾವು 1 ವರ್ಷದಿಂದ ಹೋರಾಟ ಮಾಡ್ತಾ ಇರೋದು ಇದೇ ಉದ್ದೇಶ ಅಂತ ಹೇಳ್ಬಿಟ್ಟು ಬಂದ್ರು. ಆಮೇಲೆ ಆಯ್ತು ನಾವು ಮುಖ್ಯಮಂತ್ರಿ ಅವ್ರಿಗೆ ಸಭೆ ಕರ್ತೀನಿ, ಇನ್ನೆಲ್ಲ ಕರೆಕ್ಟ್ ಮಾತಾಡ್ತೀನಿ ಅಂತ ಹೇಳಿದ್ರು. ನಾವು ಅವತ್ತು ಒಂದು ಒತ್ತಾಯ ಮಾಡಿದ್ರು, ಪ್ರಕಾಶ್ ಹೋಗಿದ್ರು. ಏನಂದ್ರೆ ನೀವು ಆಯ್ತು, ನೀವು ಮುಖ್ಯಮಂತ್ರಿ ಜೊತೆ ಚರ್ಚೆ ಮಾಡೋವರೆಗೂ ಯಾವುದೇ ಕಾರಣಕ್ಕೂ ಜಿಬಿಡಿಯಿಂದ ಯಾವುದೇ ಪ್ರಕ್ರಿಯೆ ಕೈಗೊಳ್ಳಬಾರ್ದು, JMC ಮಾಡಬಾರ್ದು ಅಂತ ಒಂದು ತಾಕೀತು ಮಾಡ್ಬಿಟ್ಟು ಬಂದಿದ್ರು. ಆಯ್ತು ಅಂತ ಒಪ್ಕೊಂಡಿದ್ರು. ಇವರು ಏಕಾಏಕಿ ಇವರು ನಮ್ಗೆ ಯಾವುದೇ ಮಾಹಿತಿ ಕೊಡದೆ JMC ಮಾಡಕ್ ಬಂದ್ರು. ಒಂದು ಕೂಡಲ್ ಕಾರಲ್ಲಿ ಫಸ್ಟ್ ನಮ್ಗೆ ಅಲ್ಲಿ ನಮ್ಮ ಬಾರ್ಡ್ರಲ್ಲಿ ಹೋದ್ವಿ. ನಮ್ಮ ರೈತರು ಸ್ವಲ್ಪ ಜನ ಪೊಲೀಸ್ ತೋರ್ಕೊಂಡ್ರು, ಮತ್ತೆ ಜಿಬಿಡಿ ಅಧಿಕಾರಿ ಒಬ್ರು ಪ್ರದೀಪ್ ಬಂದ್ಬಿಟ್ಟು ಬಂದ್ರು. ಆಗ ನಾವು ಮಾತುಕತೆ ನಡೆಸ್ತಿದ್ದೆವು. ನೋಡಿ ಹಿಂಗೆಲ್ಲ ಮಾತುಕತೆ ಆಗಿದೆ, ಶಾಸಕರು ಕೂಡ ಮಾತಾಡಿದ್ದಾರೆ, ಮುಖ್ಯಮಂತ್ರಿ ಹತ್ರ ಭೇಟಿ ಮಾಡ್ಕೊಂಡಿದ್ದ. ಅಲ್ಲಿವರೆಗೂ ನಾವ್ ಹೇಳಿದ್ವಲ್ಲ ಯಾಕೆ ಬಂದಿರ್ತೀವಿ ಅಂತ ಅಂದಾಗ ಆಯ್ತು ಪ್ರದೀಪ್ ಅನ್ನೋರು ಮೇಲಾಧಿಕಾರಿಗಳ ಹತ್ರ ಚರ್ಚೆ ಮಾಡಿ ನಾವು ತಿಳಿಸ್ತೀವಿ ಅಂತ ಹೇಳ್ತಿದ್ವಿ, ಮಾತುಕತೆ ನಡೆಸ್ತಿದ್ವು. ಇನ್ನೊಂದು 250 ಮೀಟರ್ ದೂರದಲ್ಲಿ 2 ಬಸ್ಸು ಪೊಲೀಸ್ನವ್ರು ಕರ್ಸ್ಕೊಂಡು ಒಂದ್ 200-250 ಜನ ಇದ್ರು. ಜಿಪ್ಗಳೆಲ್ಲ ಬಂದಿದ್ರು, 250 ಜನ ಪೊಲೀಸ್ನವ್ರು ಇದ್ರು. ಜಿಬಿಡಿ ಅಧಿಕಾರಿಗಳು ಒಂದು 3-4 ಕಾರಲ್ಲಿ ಬಂದಿದ್ರು. ಕರ್ಕೊಂಡು ಕಳೆದಾರಿಲಿ JMC ಮಾಡಕ್ ಹೊರಟಿದ್ರು. ಆಗ ನಾವೆಲ್ಲ ಒಂದು 300-400 ಜನ ರೈತರಿದ್ರು. ಆಗ ಕಂಡುಕೊಂಡು ಎಲ್ಲ ಓಡಿ ನೋಡಿ ಗೊತ್ತಾದ್ರೆ ಮಾಡಕ್ ಹೋಗ್ತಾ ಇದ್ದೀನಿ ಅಂತ ಹೇಳಿ ಇಲ್ಲಿ ನಾವು ಮಾತುಕತೆ ನಡೆಸ್ತಾ ಇದ್ವಿ. ಅಲ್ಲಿ ಅವರು JMC ಮಾಡಕ್ ಹೋಗಿದ್ರು. ಆಗ ನಮ್ಮ ರೈತ ಮಹಿಳೆಯರೆಲ್ಲ ಪರ್ಕೆಟ್ಕೊಂಡು ಕೂತಿದ್ರು, ಆಮೇಲೆ ಔಷಧಿ ಪಟ್ಟಿನೆಲ್ಲ ಹಿಡ್ಕೊಂಡು. ಆಗ ರೋಸದಿಂದ ಒಂದ್ ಸ್ವಲ್ಪ ಉದ್ವಿಗ್ನ ಪರಿಸ್ಥಿತಿ ಉಂಟಾಯ್ತು. ತಳ್ಳು ನುಗ್ಗಾಟ ಪೊಲೀಸ್ ಮತ್ತೆ ಜಿಬಿಡಿ ಎಲ್ಲ ತಳ್ಳು ನುಗ್ಗಾಟ ಆಯ್ತು. ಹೌದೌದು, ಇಲ್ಲ ಅವ್ರು ಕೇಳಿದ್ದು ಯಾರೋ ಒಪ್ಪಿಗೆ ಇರೋರ್ಗು ಅಳಿಸ್ತೀವಿ ಅಂತ ಒಪ್ಪಿಗೆ ಕೊಟ್ಟವ್ರೆ ಅಂತ ಹೇಳುದು. ಇವಾಗ ಕೊಟ್ಟಾದ್ಮೇಲೆ ಭಕ್ತರು ಕೊಟ್ರೆ ನಮ್ಗೆ ಕೊಡ್ಬೇಕಲ್ವಾ? ಇವಾಗ ಒಂದೂರಲ್ಲಿ ಕೆಲವರು ಒಪ್ಪಿಗೆ ಅಂತ ಒಪ್ಪಿಗೆ ಇರಲ್ಲ, ಎಲ್ಲರಿಗೂ ತಿಳಿಸ್ಬೇಕಲ್ವಾ? ಸರ್ವೆ ಮಾಡ್ಬೇಕಾದ್ರೆ ಪಕ್ಕದ ಹೊಲಗಳಿಗೆ ಎಲ್ಲರಿಗೂ ನೋಟಿಸ್ ಕೊಡ್ಬೇಕು. ಜನ ಸರ್ವೆ ಮಾಡ್ತೀರಿ ಇಂಥದ್ದು ನಿಮ್ದೇನಾಯ್ತು ದಾಖಲೆಗಳು ತನ್ನಿ ಅಂತ ಹೇಳ್ಬೇಕು. ಏನಿದ್ರೆ ಏಕಾಏಕಿ ಬಂದವ್ರೆ ನಾನು ಜಮೀನವ್ರು ಅಂತ ಸುಳ್ಳು ಹೇಳುದು. ನಾನೇ ಓದಿ ಹೇಳ್ದೆ ನಾನ್ ಜಮೀನವ್ರು ಅಂತ ಪಾಣಿ ಇಟ್ಕೊಂಡು ತೋರ್ಸುದು ತಂದಿದ್ರಲ್ರ. ನೀನ್ ಯಾವ್ರು ಅಂದ್ರು. ನಾವು ಬಂದಿರಿಯಪ್ಪ, ನಿಂದಿನ ಅಡ್ರೆಸ್ ಅದ್ರ ಆಧಾರ್ ಕಾರ್ಡ್ ತೋರಿಸ್ತೀನಿ ನಾನು, ನೋಡಿ ನಂದಿದ್ದು ತೋರ್ಸಪ್ಪ ಆಯ್ತು. ಅವಾಗ ಬೇಬೇ ಬಾಗ್ಬಿಟ್ಟ ಅಯ್ಯಪ್ಪ, ಪಡೆಯಲ್ದೆ ನೋಡಿಲ್ವಲ್ಲ ಬಾ ನೀನು ಅಂದ್ಬಿಟ್ಟು ಇಲ್ಲಿ ಹತ್ರ ಕಳ್ಸ್ಬಿಡಿ. ಈ ಅಮ್ಮ ಬಂದ್ರೆ ನೀನ್ ಏನ್ ಈ ಅಮ್ಮ ಅಂದ್ರು, ನೀನೇನ್ ತಿಳ್ಕೊಂಬ ಅಂತ ಇವ್ರು ಕಳ್ಸ್ಬಿಟ್ಟು ಅವಾಗ ಪಾಪಕ್ಕೆ ಏನ್ ಮಾಡಿದ್ರು ಹಿಂಸುಗಳೇ. ಆಮೇಲೆ ಮಾರಣಾಂತಿಕ ಅಲ್ಲೇ ನಾವು ರೈತರುಗಳು ಮಾರಣಾಂತಿಕ ಅಲ್ಲೇ ಮಾಡಿದ್ವಿ. ಏನು ಯಾವ ಇಟ್ಕೊಂಡಿದ್ವ, ಏನ್ ಕುಡ್ಲಿ ಇಟ್ಕೊಂಡಿದ್ವಾ, ಮತ್ತಿ ಇಟ್ಕೊಂಡಿದ್ವಾ, ಗಣ್ಣೆ ಹಿಡ್ಕೊಂಡಿದ್ವಾ? ಇವತ್ತು ಮತ್ತೆ ನಾವು ಮಾರಣಾಂತಿಕ ಅಲ್ಲೇ ಮಾಡ್ಬೇಕಾದ್ರೆ ಪೊಲೀಸ್ ಅವ್ರು ಏನ್ ಮಾಡ್ತಾ ಇದ್ರಿ? 250 ಜನ ನೀವು ನಾವು ಪರಕೆ ಹಿಡ್ಕೊಂಡು ಈಗ ಒಬ್ಬರು ಸೋಗ್ಸಿದ್ರೆ ಒಂಥರ ನಮ್ಗೇನೋ ಒಂಥರ ಫೀಲ್ ಇರ್ತದೆ. ನಾವು ಪೊಲೀಸ್ನವ್ರನ್ನ ನಿಮ್ ಮೊದ್ಲು ಕಳ್ಸಿ ಅವ್ರನ್ನ ನಾವೆಲ್ಲ ರೊಚ್ಚಿಸ್ಬಿಟ್ಟವ್ರ ಮಹಿಳೆಯರು ಹೊಡೆದಾಕ್ ಬಿಡ್ತಾರೆ ಅಂತ ನಾನ್ ಖುದ್ದಾಗಿ ಹೇಳಿದೀನಿ. ಆಮೇಲೆ ಅವ್ರಿಗೆ ಹೇಳಿದೀನಿ ನೀವ್ ಹೊರಡಿ ನೀವು ಮೊದ್ಲು ಅಂತ. ನಾವ್ ನಿಂತ್ಕೊಂಡು ಅವ್ರನ್ನ ಕಳಿಸೋ ಪ್ರಯತ್ನ ಮಾಡಿದೀವಿ, ಆದ್ರೂ ನಮ್ಮ ಮೇಲೆ ಕೇಸ್ ಹಾಕವ್ರೆ. ಪೊಲೀಸರು ಕಾಲ್ ಹಿಡ್ಕೋತೀವಿ ಕಾಲ್ ಹಿಡ್ಕೋತೀವಿ, ಇದೊಂದ್ ಟೈಮ್ ಇದ್ ಮಾಡಿ ಕನ್ವಿನ್ಸ್ ಮಾಡಿ ನಾವ್ CM ಜೊತೆ ಮಾತಾಡೋವರೆಗೂ ಬಿಟ್ಬಿಡಿ ಸರ್, ನಿಮ್ ಕಾಲ್ ಮುಗಿತೀವಿ ಅಂದ್ರೂ ಅವ್ರಿಗೆ ನಾವ್ ಏನೋ ಒಂಥರ ಏನ್ ಅಧಿಕಾರ ನಮ್ ಕೈಲದೆ. ನೀವ್ ರೈತರು ಹೇಳೋದು ಒಂಚೂರು ಅವ್ರ ಕಿವಿಗೆ ಏನೂ ಇಲ್ಲ ಸರ್. ನಾವು ಕನ್ವಿನ್ಸ್ ಮಾಡ್ತಾ ಇದೀವಿ ಹೆಣ್ಮಕ್ಳು, ಸರ್ ಪ್ಲೀಸ್ ನಿಮ್ ಕಾಲ್ ಮುಗಿತೀವಿ, ನಮ್ ಜೀವನ ಅದಿದ್ರಲ್ಲಿ ಒಂದ್ ಕ್ಲಾರಿಫೈ ಸಿಗೋವರೆಗೂ ದಯವಿಟ್ಟು ಸ್ಟಾಪ್ ಮಾಡಿ ಅಂದ್ರೆ ಬೇರೆ ಕಡೆಯಿಂದ ಕಳಿಸ್ಬಿಟ್ಟು ನಮ್ಗ್ ಕನ್ವಿನ್ಸ್ ಮಾಡ್ಕೊಂಡು ಅಲ್ಲಿ ನಿಂತಿದ್ರು. ಆಮೇಲೆ ನಮ್ಗೆ ರೈತ ಮಹಿಳೆಯರಿಗೆ ಭಯನೂ ಬಂತು, ನಮ್ಗೆ ಅಭದ್ರತೆ ಕಾಡ್ತು ಸರ್. ಅವಾಗ ನಾವು ಏನ್ ಮಾಡ್ಬೇಕು ಅವಾಗ? ಅವ್ರು ಇಲ್ಲಿ ಉದ್ದೇಶ ಪ್ರಚೋದನೆ ಫಸ್ಟ್ ಅವ್ರು ಮಾಡಿದ್ದು ಆಮೇಲೆ ಅವ್ರದ್ದು ಉದ್ದೇಶ ಏನಂದ್ರೆ ಇಲ್ಲಿ ನಮ್ದು ಒಂದೇ ಕುಟುಂಬ ಇರೋದು, ಒಂದೇ ಕುಟುಂಬ 7 ಮನೆ ಇದ್ದೀವಿ. ಅಷ್ಟ್ಬಿಟ್ಟು ಇಲ್ಲಿ ಜನಸಂಖ್ಯೆ ಕಮ್ಮಿ, ನಾವು ಅಳತೆ ಮಾಡಕ್ ಹೋದ್ರೆ ತಡೆಯಕ್ ಯಾರು ಬರಲ್ಲ. ಸರಿ ಒಂದ್ 40 ಎಕರೆ ಸರ್, ನಮ್ಮ ಅಣ್ಣ 3 ಜನ 40 ಎಕರೆ ಇದೆ. ಎಲ್ಲ ಮಲ್ಟಿ ಕ್ರಾಪ್ ಬೆಳೆ ಸರ್ ಇದು. ಎಲ್ಲ ಮಲ್ಟಿ ಕ್ರಾಪ್ ಬೆಳೆ, ಅಡಿಕೆ ಇದೆ, ತೆಂಗಿದೆ, ಮಾವಿದೆ, ಸಪೋಟ ಇದೆ, ಹಲಸಿ ಇದೆ, ಮತ್ತೆ ನಾನಾ ತರ ಹಣ್ಣುಗಳ ಗಿಡಗಳು. ಏಲಕ್ಕಿನೂ ಬೆಳೆದಿದ್ದೀವಿ ಸರ್. ಏಲಕ್ಕಿ ನಮ್ಗೆ ಏನ್ ಬೇಕು ಹಣ್ಣುಗಳು, ಆರೆಂಜ್ ತವಿಂದ ಮೂಸಂಬಿ ಮತ್ತೆ ಡ್ರ್ಯಾಗನ್ ತವಿಂದ. ವಿರೋಧಿಗಳು ಹೇಳ್ತಾರೆ ಗಂಡ ಹೆಂಡ್ರು ಬಂದ್ ದಿನ ಕೂತ್ಕೋತಾರ, ಅಲ್ಲಿ ಯಾವ ಸಹಾಯ ಮಾಡ್ತಾರ್ರಿ?
ಅಂತ ಕೇಳ್ತಾನೆ. ಅಡಿಕೆ ಗಿಡ ವ್ಯವಸಾಯ ಮಾಡ್ತಾರೆ. ನಾನು ಇವತ್ತು ಬೆಳಗ್ಗೆ ನೀರ್ ಕಟ್ಬಿಟ್ಟೆ, ತೋಟಕ್ಕೆ ನೀರ್ ಕಟ್ಬಿಟ್ಟೆ ಬಂದಿದ್ದ. ಆ ಕೇಸ್ ಹಾಕಿದ್ರು, ಆ ಕೇಸ್ ನ ಇತ್ತಗೊಳಕ್ಕೆ ವಕಾಲತ್ ತಿಳ್ಕೊಳಕ್ ಹೋಗಿದ್ದೆ. ರವಿಕೃಷ್ಣ ರೆಡ್ಡಿ ಮೇಲೂ ಆಗಿದ್ರು, ಅವರು ಬಂದಿದ್ರು. ಇಂಥ ಪರಿಸ್ಥಿತಿ ನಾವ್ ಇಲ್ಲಿ ಕೆಲಸ ಮಾಡೋಂಗಿಲ್ಲ. ತೋಟದ ಹತ್ರ ಅಲ್ಲ ಕಳ್ರ ಕಾಯನ, ಇಲ್ಲ ಇಲ್ಲಿ ಇದ್ ಮಾಡೋಣ, ಇಲ್ಲ ಮಕ್ಳ ಕಡೆ ಗಮನ ಕೊಡೋಣ, ವಯಸ್ಸಾದವ್ರ ಕಡೆ ಗಮನ ಕೊಡೋಣ. ಇವತ್ತು ಮಹಿಳೆಯರು ಬರ್ತಾರ, ಕುತ್ಕೋತಾರೆ. 2 ಗಂಟೆ 3 ಗಂಟೆ ಆಯ್ತು ಅಂದ್ರೆ ಹಾಲ್ ಕರಿಯಕ್ ಹೋಗ್ಬೇಕು. ಬೆಳಗ್ಗೆ ಎದ್ದು ಹಾಲ್ ಕರಿಬೇಕು, ಹುಲ್ ತರಬೇಕು, ಮೈ ತೊಳಿಬೇಕು. ಇವತ್ತು ಹೈನುಗಾರಿಕೆಯಿಂದಾನೇ ಜೀವನ ಮಾಡ್ತಾವ್ರೆ. ಇವರೆಲ್ಲ ಇರ್ಬೇಕು. ರಾತ್ರಿ ಯಾವ್ದು ಹಗ್ಲ ಯಾವ್ದು ಗೊತ್ತಾಯ್ತಾ ಇಲ್ಲ ಸರ್. ನಮ್ಗೆ ನಿದ್ದೆ ಅಂತೂ ಬರೋದಿಲ್ಲ. ಮನ್ಸಗ ಜಮೀನ್ ಕಿತ್ಕೋತಾರೆ ಅನ್ನೋದು ಬಂದ್ಬಿಟ್ರಂತೂ ಜಗ್ಬಿದ್ದಂಗೆ ಎಚ್ಚರ ಆಯ್ತದ. ಅದ್ರಲ್ಲಿ ಪ್ರೋಸೆಸ್ ಆದ್ಮೇಲಂತೂ ನಮ್ಗೆ ನಿದ್ದೆ ಅನ್ನೋದೇ ಹೊರಟಾಗದ್ ನಮ್ಗೆ. ಜಮೀನೇನು ಕೊಡೋ ಪ್ರಶ್ನೆ ಸರ್. ಈ ಮಲ್ನಾಡು ಸೃಷ್ಟಿ ಮಾಡಿ ನಾನು ಹಗಲು ರಾತ್ರಿ ತಲೆ ಓಡಿಸಿ ಇಲ್ಲಿ ಕೊಟ್ಟು ಇವತ್ತು ನಮ್ ದೊಡ್ಡಪ್ಪರ ಮಗ ಅವರು 2 ಬೆಳೆ ರೇಷ್ಮೆ 2 ಬೆಳೆ ಬೆಳಿತಾರೆ. ಒಂದೊಂದ್ ಬೆಳೆ 50,000 60,000 ಸಂಪಾದನೆ ಮಾಡ್ತಾರೆ. ಯಾವ ಇದ್ರನ್ನು ಫ್ಯಾಕ್ಟ್ರಿಲಿ, ಯಾವ ಇದ್ರಲ್ಲಿ ಇಂಜಿನಿಯರ್ ಸಂಬಳ ತಗೋತಾನ ಸರ್? ನೀವಿದ್ದಾಗ ಮಾಡ್ಬಿಟ್ರಿ ಅಂತಾರೆ. ಅಲ್ಲಿ ತಿಮ್ಮೇಗೌಡರು ಸಾಲ ಮಾಡ್ಕೊಂಡ್ಬಿಟ್ಟಿದ್ರು. 700 ಎಕರೆ ಇತ್ತು. ಈ ತಿಮ್ಮೇಗೌಡರು ಅರ್ಜಿ ಹಾಕೋರು ನಿಮ್ಗೆ ಗೌರ್ಮೆಂಟ್ಗೆನೆ. ಅದು ಬಿಡು, ತಿಮ್ಮೇಗೌಡರು ಅವ್ರದ್ದು ಲಿಕ್ಕರ್ ಲಾಬಿ. ಲಿಕ್ಕರ್ ಅಂದ್ರೆ ಎಣ್ಣೆ ತಯಾರು ಮಾಡೋರು. ಆ ಫ್ಯಾಕ್ಟ್ರಿ ಇದು ಕೊಟ್ಟರು ಅವರು. ಅವ್ರು ಸಾಲ ಮಾಡ್ಕೊಂಡು ಕೊಟ್ರು. ನಮ್ಗೆ ಹೇಳ್ತಾರ ಅದನ್ನ. ಅವಾಗ ಹೋರಾಟ ಮಾಡ್ತೀರಾ, ಏನ್ ಮಾಡ್ತಿದ್ರಿ? ಅವಾಗ ಹೋರಾಟ ಮಾಡ್ತೀರಾ, ನಮ್ಗೆ ಇಲ್ದಿರಾ ನಾವು ಹೋಗಿ ಹೋರಾಟ ಎಣ್ಣೆ ಒಂದು ಅದು. ಹೌದು. ನಾವು ಕೇಳೋದು ಇಷ್ಟ, ವ್ಯವಸಾಯ ಮಾಡ್ತಾ ಇದ್ದ, ಇವಾಗ ಎಣ್ಣೆ ಮಾರಾಟ ಮಾಡಂತ ಅವರೇ ಸರ್ಕಾರ ಇವತ್ತು ಅವತ್ತೇನ್ ಕೂತ್ಕೊಂಡ ಎಣ್ಣೆ ಮಾರೋದ್ ಪರವಾಗಿ ಕೂತ್ಕೊಂಡ. ಈಗ ರೈತರ ಪರವಾಗಿ ಕೂತ್ಕೊಬೇಕು, ಎಣ್ಣೆ ಮಾರೋದ್ ಪರವಾಗಿ ಕೂತ್ಕೊಬೇಕು. ನೆನ್ನೆ ಬಾಲಣ್ಣ ಹೇಳವ್ರೆ ನಾಟಕ ಮಂಡಳಿಯವರಂತೆ ಸರ್. ನಾವ್ ನಾಟಕ ಆಡಕ್ ಹೋಯ್ತೀವ. ನಮ್ಮ ಇಲ್ಲಿ ನಾವೇನೋ ನೈಜ ಸ್ಥಿತಿನ ದಿನಾ ತೋರಿಸ್ತವ್ರೆ ಮೀಡಿಯಾದವರು. ಪಾಪ ಅವರು ಹಗಲು ರಾತ್ರಿ ನಮ್ ಪರವಾಗಿ ನಿಂತವ್ರೆ. ಏನ್ ವಸ್ತು ಸ್ಥಿತಿ ಅದೋ ಡೈಲಿ ತೋರಿಸ್ತವ್ರೆ. ಅವ್ರಿಗೆ ಇನ್ ಯಾವ ಮಟ್ಟ ತೋರಿಸ್ಬೇಕು, ಬರ್ಲಿ ನೋಡ್ಲಿ ಅವ್ರು ನೈಜ ಸ್ಥಿತಿ ಏನದ್ ನಮ್ಮೂರಲ್ಲಿ ಅಂತ. ನಾವೇನು ಕಣ್ಣು ಬಟ್ಟೆ ಕಟ್ಬಿಟ್ಟು ತೋರಿಸ್ತಾ ಇದೀವ ಸರ್ ಅವ್ರಿಗೆ? ವ್ಯವಸಾಯ ಮಾಡ್ದಿರಾ ನಾವ್ ಈ ಸೀಟ್ ಮನೆಗಳಲ್ಲಿ ಕೋಟಿಗಟ್ಲೆ ಮಾಡಿಕೊಂಡು ಅಲ್ಲಿ ನಾಟಕ ಆಡಕ್ ನಮ್ಗೆ ಹುಚ್ಚೆ ಸರ್. ನಮ್ಗೆ ನಾವು ಮಕ್ಕಳನ್ನ ದೂರ ಸೇರ್ಸ್ಕೊಂಡ್ ಹಾಸ್ಟೆಲ್ ಓದಿಸ್ಕೊಂಡು ನಾವಿಲ್ಲಿ ಇಂಟೀರಿಯರ್ ಒಂದು ಬಸ್ ಇಲ್ಲ, ವ್ಯವಸ್ಥೆ ಎಲ್ಲ ಇದಿಲ್ಲ. ಹಿಂದೇನು ಕೂಡ ಅಸೆಂಬ್ಲಿಯಲ್ಲೇ ನಾವು ಪ್ರಶ್ನೆ ಉತ್ತರ ಕೊಟ್ಟವರು. ಯಾವಾಗ 2018ರಲ್ಲಿ 2018ರಲ್ಲಿ ಅವರು ಕುಮಾರಸ್ವಾಮಿ ಮಾಡಿದ್ದಾರೆ. ಕುಮಾರಸ್ವಾಮಿನೇ ಅಪರಾಧಿ ಅಂತಾರಲ್ಲ, ಅದ್ ಮಾಡಿದ್ದು ಅವಾಗ 2006 ಏನೋ 6-7. ಸೊ 2018ರಲ್ಲಿ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಉತ್ತರ ಕೊಟ್ಟವ್ರೆ. ಪ್ರಶ್ನೆ ಅಲ್ಲಲ್ಲ, ಒಂದೇ ನಿಮಿಷ. ಪ್ರಶ್ನೆ ಉತ್ತರ ಕೊಟ್ಟವ್ರೆ, ಅಸೆಂಬ್ಲಿಯಲ್ಲಿ ಉತ್ತರ ಕೊಟ್ಟಿರೋದು. ಇಲ್ಲಿ ಭೂ ಸ್ವಾಧೀನ ಪಡಿಸದೆ ಕೊಳ್ಳದೇ ಇರುವುದರಿಂದ ಅನ್ವಯಿಸುವುದಿಲ್ಲ ಅಂದ್ರೆ ಬಿಡದಿ ಟೌನ್ಶಿಪ್ ನ ನಿರ್ಮಾಣ ವಶಪಡಿಸುವ ಜಮೀನನ್ನು ವಾಪಸ್ ರೈತರಿಗೆ ಬಿಟ್ಟು ಕೊಡುವ ಪ್ರಸ್ತಾವನೆ ಇದೆಯೇ ಅಂತ ಕೇಳಿದಿರಿ. ಏನೋ ಇದನ್ನ ಅಕ್ವೈರ್ ಮಾಡ್ತೀರಾ ಅಂತ ಕೇಳಿದಿರಿ. ಅದಕ್ಕೆ ಅವ್ರ ಏನ್ ಹೇಳಿದಾರೆ, ಭೂ ಸ್ವಾಧೀನ ಮಾಡ್ಕೊಂಡೇ ಇಲ್ಲ ಅಂತ ಉತ್ತರ ಕೊಟ್ಟವ್ರೆ ಇಲ್ಲಿ ನಮ್ಮ ಹತ್ರ. ಆಯ್ತು, ಅಸೆಂಬ್ಲಿಯಲ್ಲಿ ಕೊಟ್ಟ ಮೇಲೆ ಮುಗಿತಲ್ಲ, ಅದೇ ಗವರ್ಮೆಂಟ್. ಆಮೇಲೆ ನೀವು ಇವತ್ತು ಮುಖ್ಯಮಂತ್ರಿ ಇರೋರು, ಅವತ್ತು ನೀವು ಸರ್ಕಾರದ ಒಂದು ಭಾಗ ಆಗಿದ್ರಲ್ವಾ? ಹೌದು. ಯಾಕೆ ತೆಗಿಸ್ಲಿಲ್ಲ ಮತ್ತೆ ನೀವು? ರೈತರ ಪರ ಇರೋರು, ಬಡವ್ರ ಪರ ಇರೋರು ಯಾಕೆ ತೆಗಿಸ್ಲಿಲ್ಲ ಮತ್ತೆ ನೀವು? 2013ರಿಂದ 2018 ಅವರೇ ಇದ್ರಲ್ಲ ಕೆಲಸ ಮಾಡ್ತಾರೆ. ನಾವು ಹೆಣ್ಮಕ್ಳು ಬಂತಕ್ಕೋ 100 ಸರಿ ಯೋಚನೆ ಮಾಡವಿ ಸರ್. ಇವತ್ ಬೆಳಗ್ಗೆ ಅಂದ್ರೆ ಬೀದಿ ಕೂತಿದೀವಿ ಅಂದ್ರೆ ನಿಮ್ಗೆ ಎಷ್ಟು ದುಡ್ಡು ಕೊಟ್ಟು ಕಳ್ಸವ್ರೆ, ನಿಮ್ಗೆ ಎಷ್ಟು ಕುಮಾರಸ್ವಾಮಿ ಎಷ್ಟು ಕೊಟ್ಟವ್ರೆ, ವಿರೋಧ ಪಕ್ಷದವ್ರು ಎಷ್ಟು ಕೊಟ್ಟವ್ರೆ ನಿಮ್ನ ಅಲ್ಲಿ ಕುತ್ಕೊಳಕ್ಕೆ ಅಂತ ಅವ್ರ ಫಾಲೋಯರ್ಸ್ ಆ ಫೇಸ್ಬುಕ್ ಗಳಲ್ಲಿ ನಿಜವಾಗ್ಲೂ ಅವ್ರಿಗೆ ಮಾನ ಮರ್ಯಾದೆ ಮನುಷ್ಯತ್ವ ಅಂತಿದ್ರೆ ಆತರ ಕಾಮೆಂಟ್ ಮಾಡ್ಲೇಬೇಡ್ದು ರೈತರ ಮೇಲೆ. ನಿಮ್ಗೆ ಎಷ್ಟು ಕೊಟ್ಟವ್ರೆ ಅಂತ ಕೇಳ್ತಾರೆ ಸರ್ ಅವರು. ಡಿಬೇಟ್ ಹೋಗಿದ್ದಾಗ ಕೇಳಿದ್ರು ಸರ್, ನನ್ನ ಡಿಬೇಟ್ ಹೋಗಿದಾಗ ಕೇಳಿದ್ರು, ಯಾರೋ ಸರ್ಕಾರದವ್ರು ದುಡ್ಡು ಕೊಡ್ತಾವ್ರಂತೆ ನಿಮ್ಗೆ ಅಂತ. ಸರ್ಕಾರದವ್ರು ಯಾವುದೇ ಪಕ್ಷದವ್ರಾಗ್ಲಿ 1 ರೂಪಾಯಿ ದುಡ್ಡು ಕೊಟ್ಬಿಟ್ಟು ನಾನು ಹೋರಾಟನೇ ಮಾಡಲ್ಲ ಅಂತ ಹೇಳಿದ್ದೀನಿ. ಯಾರ ಹತ್ರ ನಾವು ಇಸ್ಕೊಂಡು ಭಿಕ್ಷೆ ಬಿಟ್ಕೊಂಡು ಏನ್ ಇದ್ ಮಾಡ್ತಾ ಇಲ್ಲ. ರೈತರು ಇವತ್ತು ಕಷ್ಟಪಟ್ಟು ಹಾಲ್ ಕರ್ದಿ ರೇಷ್ಮೆ ಬೆಳೆದಿ ಕೂಲಿ ಮಾಡೋರು 100-500 ತಂದಿ ನಮ್ಗೆ ದೇಣಿಗೆ ಕೊಡ್ತಾವ್ರೆ. ಅದ್ರ ಅನ್ನ ಬೇಯಿಸ್ಕೊಂಡು ತಿಂತಾ ಇದ್ವಿ ಬೀದಿನಲ್ಲಿ. ಇವತ್ತು ನಮ್ ಸಂಘದಲ್ಲಿ 1 ರೂಪಾಯಿ ದುಡ್ಡಿಲ್ಲ. ಇವತ್ತು ಇದೇ ಮಾತಾಡ್ತಿದ್ದೋ, ನಾಳೆಗೆ ಏನನ್ನ ಫಂಕ್ಷನ್ ಮಾಡಿದ್ರೆ ಊಟ ಮಾಡಕ್ಕೆ ದುಡ್ಡಿಲ್ಲಪ್ಪ ಅಡ್ಗೆ ಮಾಡಕ್ಕೆ ಅಂತ. ಈಗ ನಾವು ಬಂದಿರೋಂಥದ್ದು ಮೇಲೆ ಏನ್ ಕೇಸ್ ಹಾಕವ್ರೆ, ಈಗ ಏನು ಮರಳು ಕೇಸು ಎಲ್ಲ ಹಾಕವ್ರೆ. ಕೊಲೆ ಬೆದರಿಕೆ, ಆರೆ ತಂದಿದ್ರು, ಪರ್ಕೆಲ್ ಹೊಡೆದ್ರು, ಹಾಕಿರೋ ಕೇಸು
ಕಾಪಿ ಕೊಡ್ತೀನಿ ನಿಮ್ಗೆ, ಆಯ್ತಲ್ಲ? ನಿಮ್ಗೆ ಬಂದೈತಲ್ಲ? ಆಯ್ತಾ? ನನಗೆ ಉಪಯೋಗ ಎಲ್ಲೋ ನಮ್ಮ ಹತ್ರ FIR ಕಾಪಿ ಇತ್ತು. FIR ಅಲ್ಲಿ ಅಷ್ಟು ಬರ್ದವ್ರೆ. ಅದಕ್ಕೆ ನಾವು ನಮ್ಮ ವಿರೋಧ ಪಕ್ಷದ ನಾಯಕರು ನಾರಾಯಣ ಸ್ವಾಮಿ ನಾವು ಬಂದಿರುವಂತದ್ದು, ನೀವು ಭಯ ಬೀಳ್ಬೇಡಿ, ನಿಮ್ ಜೊತೆ ನಾವಿದ್ದೀವಿ. ಯಾವುದೇ ಕೇಸು ಗೀಸ್ಗೆ ಇದಕ್ ಭಯ ಬೀಳ್ಬೇಡಿ. ನಾನು ಪೊಲೀಸ್ ಅವ್ರಿಗೆ ಹೇಳಿದ್ದೀನಿ, ಏನಾನ ಅವ್ರನ್ನ ಬಿಟ್ಟಿದ್ರೆ, ನಾನು ಹೇಳೋದು ಏನಾನ ಅರೆಸ್ಟ್ ಮಾಡಿದ್ರೆ ನಾನ್ ಮತ್ತೆ ಇಲ್ಲಿ ಬರ್ಬೇಕಾಗುತ್ತೆ. ಹುಷಾರಂತ ಎಚ್ಚರಿಕೆ. ತಮ್ಮಲ್ಲಿ ಒಂದ್ ಮನವಿ, ನಮ್ಗೆ ನೀವ್ ಹೇಳಿರೋದು ಓಕೆ, ನಾನ್ ಕೇಳೋದು ನೀವ್ ಯಾವ ಕೇಸನ್ನ ಹಾಕೊಳ್ಳಿ, ಜೈಲ್ಗನ ತಗೊಂಡಂಗ ಹಾಕೊಳ್ಳಿ, ನಾ ಎದರೋದೇ ಪ್ರಶ್ನೆನೇ ಇಲ್ಲ. ನಿಮ್ಮನ್ ಕೇಳೋದು ಅಧಿವೇಶನದಲ್ಲಿ ನೀವು ಧರಣಿ ಮಾಡ್ತಾ ಏನ್ ಮಾಡ್ತೀರೋ ಕೂತ್ಕೊಂಡು ಈ ಭೂ ಸ್ವಾಧೀನ ಕೈಗೊಳ್ಳುವವರೆಗೂ ನಾವ್ ಹೇಳಲ್ಲ, ಆಹಾರತ್ರಿ ಧರಣಿ ಮಾಡ್ತೀವಿ ಅಂತ ಅದೊಂದು ಮಾಡಿ ನಮ್ ಭೂಮಿ ಉಳಿಸ್ಕೊಡಿ. ಅಷ್ಟು ಬಿಟ್ರೆ ನಮ್ಗೆ ಇನ್ನೇನು ಬೇಡ ಸರ್. ನೋಡಪ್ಪ, ಬಿಜೆಪಿ ಈಗಾಗ್ಲೇ ತೀರ್ಮಾನ, ನಾಳೆ ದೊಡ್ಡ ಹೋರಾಟ ಮಾಡ್ತಾ ಇದೆ. 5,000 ಜನ ಸೇರಿಸ್ಬಿಟ್ಟು ವಿಧಾನಸೌಧದ ಹತ್ರ ಎಲ್ಲಾ MLAಗಳು ಎಲ್ಲಾ MP ಗಳು ನಾಳೆ ಬೆಳಗ್ಗೆ 9ರಿಂದ ಸಂಜೆ 5 ಗಂಟೆವರೆಗೂ ನಾವು ಅಲ್ಲೇ ಕೂತಿರ್ತೀವಿ. ಒಂದೇ ಕಡೆ ಕೂತ್ಕೊಂಡು ಹೋರಾಟ ಮಾಡ್ತಾ ಇದ್ದೀವಿ ನಾವು ಬಿಜೆಪಿ. ಅಂದ್ರೆ ಬೆಂಬಲ ಮಾಡಕ್ಕೆ ಯಾವುದೇ ಕಾರಣಕ್ಕೂ ಈ ಪ್ರಾಜೆಕ್ಟ್ ಮಾಡಬಾರ್ದು ಅಂತ. ಮತ್ತೆ ನಾನು ಅನೌನ್ಸ್ ಮಾಡೋಗಿದ್ದೀನಿ. ನಾನು ಎಷ್ಟನೇ ಸರಿ ಬರ್ತಾ ಇರೋದು, ಯಾರನ್ನ ಬಂದಿದ್ರು 4 ಸರಿ, ನಾನೊಬ್ಬರೇ 4 ಸರಿ ಬಂದಿರೋದು. ಪ್ರತಿ ಸರಿನೂ ಬಂದಿದ್ದೀನಿ. ನಾವು ಈಗಾಗ್ಲೇ ಈ ಸರ್ಕಾರ ಇನ್ನು 1.5 ವರ್ಷ ಇರೋದು. ಅಷ್ಟ್ರಲ್ಲಿ ಇವ್ರೇನ್ ಅಕ್ವೈರ್ ಮಾಡ್ಬಿಟ್ಟು ಲೇಔಟ್ ಮಾಡಕ್ ಆಗಲ್ಲ, ಇವ್ರಿಗೆ ಯೋಗ್ಯತೆ ಇಲ್ಲ. ಇನ್ನು ಬೇಕಾದಷ್ಟು ಕೋರ್ಟು ಕಟ್ಲೆಗಳು ಎಲ್ಲ ಇದೆ. ಇವರು ರಿಯಲ್ ಎಸ್ಟೇಟ್ ದಂಧೆಗೋಸ್ಕರ ಮಾಡ್ತಾ ಇದ್ದಾರೆ. ಈಗ ಮೊದ್ಲು ನಾನು ದಾಖಲೆ ತೆಗ್ಸಿದ್ದೀನಿ. ಪ್ರಸಾದ್ 3,000 ಎಕರೆ ಇತ್ತು ನಮ್ದು ಇಲ್ಲಿ ಸರ್ಕಾರಿ ಜಮೀನು. 3,000 ಎಕರೆ ಇತ್ತು. 3,000 ಎಕರೆ 2,000 ಎಕರೆ ಇಲ್ಲೇ ಇಲ್ಲ. ಈಗ ಎಲ್ಲರ ಹೆಸರು ಭಾಗ ಮಾಡ್ಬಿಟ್ಟವ್ರೆ, ಎಲ್ಲರ ಹೆಸರು ಖಾತೆ ಮಾಡಿಸ್ಬಿಟ್ಟವ್ರೆ. ಒಂದ್ಸರಿ ಅಕ್ವೈರ್ ಆದ್ಮೇಲೆ ಬೇರೆಯವರಿಗೆ ಕೊಡಕ್ಕೆ ಸರ್ಕಾರಕ್ಕೆ ಅಧಿಕಾರ ಇದೆಯಾ? ಇಲ್ಲ, ನನಗೆ ಇಲ್ಲ, ಯಾರಿಗೂ ಇಲ್ಲ, ಮಂತ್ರಿಗೂ ಇಲ್ಲ, ಮುಖ್ಯಮಂತ್ರಿಗೂ ಇಲ್ಲ, ಯಾರಿಗೂ ಇರಲ್ಲ. ಅದನ್ನ ಮಾಡವ್ರೆ. ಅಂದ್ರೆ ಆ ಜಮೀನ್ ಹೊಡಿಯೋದಕ್ಕೋಸ್ಕರ ಈ ಲೇಔಟ್ ಅನ್ನು ಮಾಡ್ತಾ ಇದಾರೆ. ಅಂದ್ರೆ ಅದೆಲ್ಲ ದುಡ್ಡು ಹೊಡ್ಕೊಳಕ್ಕೋಸ್ಕರ. ಆಮೇಲೆ ಇವರು 2 ತಿಂಗಳು ತಾತ್ಕಾಲಿಕ ಬ್ರೇಕ್ ಕೊಟ್ಟಿರೋದು ಏನು ಉದ್ದೇಶ ಅಂದ್ರೆ, ನೀವು ಬಾವಿಗಿಳಿತೀರಿ, ಹೋರಾಟ ಮಾಡ್ತೀರಿ, ಸರ್ಕಾರಕ್ಕೆ ವಿಧಾನಸಭೆಯಲ್ಲಿ ಆಮೇಲೆ ದೇವೇಗೌಡರು ಸತ್ಯಾಗ್ರಹ ಮಾಡ್ತೀವಿ ಅಂತ ಹೇಳಿದಾರೆ, ಅದೊಂದು ಭಾಗ. ಆಮೇಲೆ ಈ 2 ತಿಂಗಳಲ್ಲಿ ಇವರೆಲ್ಲ ಮೈಂಡ್ ವಾಶ್ ಮಾಡೋದು, ಊರೂರ್ಗ್ ಹೋಗಿ ಮನೆಗೆ ಹೋಗಿ ಮೈಂಡ್ ವಾಶ್ ಮಾಡೋದು, ಪರ್ಸೆಂಟೇಜ್ ಜಾಸ್ತಿ ಮಾಡ್ಕೊಳಕ್ಕೆ. ಏನ್ ನಿಮ್ಗೆ ಜಾಸ್ತಿ ಇನ್ನ ಹಣ ಜಾಸ್ತಿ ಕೊಡ್ತೀವಿ, ಒಪ್ಪಿಗೆ ಕೊಟ್ಬಿಡಿ ಅಂತ ಮೈಂಡ್ ವಾಶ್ ಮಾಡಕ್ಕೆ ಇದು ಕುತಂತ್ರ. ಇದು ಇವತ್ತು ಹೋಗಿದ್ದಾರೆ ಒಂದು 20 ಜನ, ನೆಕ್ಸ್ಟ್ ಸೋಮವಾರ ಬನ್ನಿ ಅಮೌಂಟ್ ಕೊಡ್ತೀನಿ, ಚೆಕ್ ಕೊಡ್ತೀವಿ ಅಂತ ಹೇಳ್ತಾರೆ. FIR ಅಲ್ಲಿ ಸರ್ ಯಶವಂತ್ ಈಗ ಇವತ್ತಿನ ಬೆಳವಣಿಗೆ 20 ಜನ ಹೋಗಿದ್ದಾರೆ. ಸೋಮವಾರ ಬನ್ನಿ, ನೆಕ್ಸ್ಟ್ ಸೋಮವಾರ ಬನ್ನಿ. ನೋಡಿ, ರೈತರುಗಳು ಅಲ್ಲೇ ಮಾಡಿ ಕೊಲೆ ಮಾಡಲು ಪ್ರಯತ್ನ ಪಟ್ಟಿರುತ್ತಾರೆ ಅಂತ. ನಾವು SP ಹತ್ರ ಎಲ್ಲ ಮಾತಾಡಿ ಹೇಳಿದೀನಿ. ಏನನ ಅವ್ರ ಮನೆ ಬಾಗಿಲಿಗೆ ಹೋಗೋದು, ಅವ್ರ ತೊಂದರೆ ಕೊಡೋದು, ಅವ್ರನ್ನ ಅರೆಸ್ಟ್ ಮಾಡೋದು ಏನಾನ ಮಾಡಿದ್ರೆ ಬೀದಿಗೆ ಇಳಿತೀರಿ, ನಿಮ್ಮ ಆಫೀಸ್ ಮುಂದೆನೆ ಮುತ್ತಿಗೆ ಹಾಕ್ತೀನಿ ಅಂತ ಹೇಳಿ. SP ಆಫೀಸ್ ಮುತ್ತಿಗೆ ಹಾಕ್ತೀರಿ, ಪೊಲೀಸ್ ಸ್ಟೇಷನ್ಗೆ ನಾವು ಮುತ್ತಿಗೆ ಹಾಕ್ತೀರಿ. ಯಾವುದೇ ಕಾರಣಕ್ಕೂ ನಿಮ್ಮನ್ನ ಮುಟ್ಟಕ್ ಬಿಡಲ್ಲ. ನೀವು ಆರಾಮ್ ಸೇರಿ ಓಡೋದು ಗಿಡೋದು ಏನು ಕೇಸ್ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ ನೀವು. ನಮ್ಗೆ ನಮ್ಗೆ ಎಲ್ಲಾರು ರೈತರ ಪರ ನಿಂತು ನಮ್ಗೆ ಇದು ಮಾಡ್ಬೇಕು ಸರ್, ಪರ ನಿಂತು ಹೋರಾಟ ಮಾಡ್ಬೇಕು ಸರ್. ಎಲ್ಲ ರಾಜಕೀಯ ಬೇಡ ಸರ್, ರಾಜಕೀಯ ಪಕ್ಕಕ್ಕೆ ಇಟ್ಟು ನಮ್ಗೆ ಎಲ್ಲ ಶಾಸಕರು MLAಗಳು ಮಂತ್ರಿಯರು ಎಲ್ಲರೂ ಬಂದು ನಮ್ಗೆ ಹೋರಾಟ ಮಾಡ್ಬೇಕು. ನಮ್ಮ ಕಬಳಿಸ್ಲಿಕ್ಕೆ ಬೇರೆಯವರು ಬಂದ್ರೆ ನೀವೇ ಕೊಡ್ಬೇಕು. ರೌಡಿಗಳು ಅಂತ ನಾವೆಲ್ಲ ರೈತರು ಬೇಡ ಅಂತಾರಲ್ವಾ?
ನಾನು ಮುಂದೆ ಒಂದು 10 ಎಕರೆ ಇರುತ್ತೆ ಕೊಡ್ತೇನೆ ಅವ್ನು ತಗೋತಾರೆ. ಹಿಂದೆಗಡೆ 10 ಗುಂಟೆ 20 ಗುಂಟೆ ಮಡಿಕೊಂಡಿರ್ತಾರಲ್ವಾ, ಆ ಯಪ್ಪ ಕೊಡಲ್ಲ. ನನಗೆ ಬೇಕು, ಜೀವನಾಂಶಕ್ಕೂ ಬೇಕು, ಹಾಲು ಕರೀತಾ ಇರ್ತಾರೆ. ಇವಾಗ ಆ ಯಪ್ಪನಿಗೆ ಏನಿದು ಅನುಕೂಲ ಮಾಡ್ಕೊಡ್ತಾರೆ ಇವ್ರು. ಇವನು ಕಾಂಪೌಂಡ್ ಹಾಕಬಿಡ್ತಾನೆ, ಯಾವನ ತಗೋತಾನೆ, ಕೈಗಾರಿಕೆಯವನೇ ಯಾರ ತಗೋಬಹುದು. ಕಾಂಪೌಂಡ್ ಹಾಕಬಿಟ್ಟು ಹಿಂದೆಗಡೆ ಇರೋ ನೆಲ್ಬೋಗ್ತಾನೆ. ನಾವು ಯಾವುದೇ ರೀತಿ ಸರ್ ಕೊಡೋರ್ಗು ನಾವು ಸರ್ವೆ ಮಾಡ್ತಲ್ಲ, ಕೊಡದೇ ಇರೋರ್ಗು ಗೋಮಾಳಗ್ ಮೊದ್ಲೇ ಮಾಡ್ತಲ್ಲ ಸರ್. ಗೋಮಾಳಗ್ ಜನ ನಮ್ ಸ್ವಂತ ಜಮೀನ್ ಹೇಗ್ ಮಾಡ್ಸಲ್ಲ? ನಮಗ್ ಬೇಕು, ನಮ್ಗೆ ರುದ್ರಭೂಮಿ ಮಾಡ್ಕೊಟ್ಟವ್ರ ಇವ್ರು. ಯಾವ ಸರ್ಕಾರ ಬಂದ್ ಮಾಡ್ಕೊಟ್ಟೈತೆ ನಮ್ಗೆ? ನಮ್ಗೆ ಯಾವ ಸರ್ಕಾರ ಮಾಡ್ಕೊಟ್ಟೈತೆ ಸರ್? ನಮಗ್ ಬೇಕು, ಗೋಮಾಳನು ಮಾಡ್ಸಲ್ಲ, ಸರ್ವೆ ನಂಬರ್ ಮಾಡ್ಸಲ್ಲ, ಕೊಡೋ ಜಮೀನು ಸರ್ವೆ ಮಾಡ್ಸಲ್ಲ ಸರ್. ಈಗ ನಮ್ಗೆಲ್ಲಾನು ಅದಕ್ಕೆ ಅವ್ರಿಗೆ ತೋರ್ಸ್ಕೊಟ್ರೇನೆ DK ಶಿವಕುಮಾರ್ ನಾವ್ ಆತರ ಉತ್ತರ ಕೊಡೋದು. ಪ್ರತಿಯೊಬ್ರು ರೈತರು ಇದೇ ಕೇಳೋದ್ ನಾವು. DK ಶಿವಕುಮಾರ್ ಹೇಳವ್ರಲ್ಲ, ಅವ್ರನ್ನೇ ಹೊಡಿತೀರ, ನನ್ನೇ ಬಂದ್ ಹೊಡೀರಿ. ಕೋಟಿ ಕೋಟಿ ಸಂಪಾದನೆ ಮಾಡಿದ್ವಾ, ನಮ್ಮನ್ನ ತಿಹಾರ್ ಜೈಲ್ಗೆ ಹಾಕ್ತಾರ, ಹೊಡಿತೀವಿ ನಾವ್. ಇನ್ನ ಅದಕ್ಕೂ ತಯಾರಾಗಿದ್ದೀವಿ. ನಮಗ್ ಪಾಪ ಆಗ್ತೈತೆ ಸರ್. ನೋಡಿ, ಹೋಗದಲ್ಲಿ ಉಳ್ಕೊಳ್ಳೋದಲ್ಲ. ಸ್ವಲ್ಪ ಇರ್ತಾಯಿ, ನಾವು ಹೊಡಿತೀವಿ ಹೊಡಿಯಲ್ಲ, ಸಂಸ್ಕೃತಿ ಇರಲ್ಲ. ಸುಮ್ಮನೆ ಪಾರ್ಕೆ ತೋರಿಸ್ತಕ್ಕೆ ಹೊಡೆದವ್ರೆ ಅಂತ ಹೇಳಿರ್ಬೇಕಾದ್ರೆ ನೀವು ಪ್ರೊಟೆಸ್ಟ್ ಮಾಡೋದು ಸಿಂಬಾಲಿಕ್ ಅಷ್ಟೇ. ಆದ್ರೆ ಬಡಿಯೋ ಕೆಲಸ ಸರ್, ನಮ್ಗ್ ಹೊಡಿಯಕ್ ಬಂದಾಗ ನಾವು ಪ್ರೊಟೆಸ್ಟ್ ಮಾಡ್ಕೊಳ್ಳೇಬೇಕಲ್ವಾ? ಅದಕ್ಕೋಸ್ಕರ ಇವ್ರು ಸುಮ್ನೆ FIR ಹಾಕಿಸ್ಬಿಟ್ಟು ಸರ್ ಮತ್ತೆ ಗೋಮಾಳ ಜಮೀನು ಇಲ್ಲಿಂದ ಆರ್ಗ್ಯಾನಿಕ್ ಗೋಮಾಳ ಜಮೀನಲ್ಲಿ ಚೆನ್ನಾಗಿದೆ, ಅದೇ ಆರ್ಗ್ಯಾನಿಕ್ ಅಂತ ಹೇಳ್ತಾ ಇದ್ದೀನಿ. ಅಲ್ಲ ಸರ್, ಇದು ತಿಂದ್ರೆ ಕ್ಯಾನ್ಸರ್ ಸರ್. ನಾವ್ ರೈತರು ಬೆಳ್ದಿರೋದು ಅದೇನ್ ಸರ್ ತಿಂದ್ರೆ ಕ್ಯಾನ್ಸರ್ ಬರುತ್ತೆ, ಏನೇನೋ ಕಾಯಿಲೆ ಹೇಳ್ಬಿಡಿ. ಅಧಿವೇಶನದಲ್ಲಿ ನಾನ್ ತಿನ್ಬಿಟ್ಟು ಬಂದಿದ್ದೀನಿ, ಏನು ಬಂದಿಲ್ಲ ಅಂತ ಹೇಳಿ. ಯಾವನ್ ಹೇಳ್ದನು? ಬಾಲಕೃಷ್ಣ ಅವರು ನಾವು ಓಟ್ ಹಾಕಿ ಗೆಲ್ಸಿರೋ ಕನ್ನಡಪ್ಪ, ಅದೇನೋ ಅವ್ರಿಗೆ ಯಾಕೆ ಬಂದಿಲ್ಲ ಇನ್ನು? ನಮ್ಮನ್ನ ಓಟ್ ಕೇಳಕ್ ಮಾತ್ರ ಮನೆ ಬರ್ತಾರೆ. ಏನ್ ನಮ್ ಕಷ್ಟ ಸುಖ ಮಾತ್ರ ಅಲ್ಲ ಸರ್, ಇವಾಗ ನಮ್ಗೆ ಇಲ್ಲಿ ಕ್ಯಾನ್ಸರ್ ಬಂದ್ಬಿಟ್ಟಿದೆ, ಚರ್ಮ ರೋಗ ಬಂದ್ಬಿಟ್ಟಿದೆ, ಒಪ್ಕೊಳ್ಳೋಣ. ಇವಾಗ ACT ಮಾಡಿದ್ರೆ ಹೊರಗಡೆಯಿಂದ ಬರ್ತಾರಲ್ಲ, ಅವ್ರಿಗೂ ಬರ್ತದಲ್ಲ. ಅವ್ರು ಬೇಡ, ಈಗ 20 ಕಿಲೋಮೀಟರ್ ನೀರ್ ಕೊಟ್ಟವ್ರಲ್ಲ, ಅವ್ರು ಬರ್ತದಲ್ಲ. ಮಾಡಿದ್ಯಲ್ಲ, ಅದು ಅಲ್ಲೂ ಹಂಗಿರಲ್ಲ. ಅಲ್ಲಿವರೆಗೂ ಇದೆ ಅಲ್ಲೂ ಅಲ್ಲ ಅನ್ನೋ ಎಷ್ಟಲ್ಲಿ ಬರ್ತವೆ? ಬರ್ತಲ್ಲ, ಒಳ್ಳೆಗಳೆಲ್ಲ ಎಷ್ಟು ಚೆಕ್ ಡ್ಯಾಮ್ ಹತ್ರ ಇವಾಗ ಅಷ್ಟು ಚೌಕಳ್ಳಿಯಿಂದ ತಗೊಂಡ್ರೆ ಚೌಕಳ್ಳಿ, ಕೊಡಗನಹಳ್ಳಿ, ಕಡ್ಚಿಗೊಪ್ಪ, ನಾರಾಯಣಪುರ, ಸರ್, ಈಗ ಚೌಕಳ್ಳಿ ಏನ್ ಮಾಡ್ಬೇಕು ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.